ಸ್ಟೇಟ್ ಸಿಲೆಬಸ್ ಕ್ವಶನ್ ಪೇಪರ್ ರೀತಿ CBSE ಕ್ವಶನ್ ಪೇಪರ್ ಕೂಡ ಲೀಕ್ ಆಗ್ತಿದೆಯಾ? ಕ್ವಶನ್ ಪೇಪರ್ ಅಕ್ರಮ ನಡೀತಾ ಇದೆಯಾ? ಈ ರೀತಿಯಾದಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಈ ಹಿಂದೆ ಸ್ಟೇಟ್ ಸಿಲೆಬಸ್ SSLC ಇರ್ಬೋದು, PUC ಫಸ್ಟ್ ಇಯರ್ ಇರ್ಬೋದು, PUC ಸೆಕೆಂಡ್ ಇಯರ್ನ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಅವುಗಳು ಲೀಕ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹಣ ಕೊಟ್ಟರೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತೇವೆ ಅಂತಲೂ ಕೂಡ ಪೋಸ್ಟ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು ರಾಜಾರೋಷವಾಗಿ. ಬಟ್ ಮೇನ್ ಪರೀಕ್ಷೆ ಬರುವಂಥ ಹೊತ್ತಿಗೆ ಅವೆಲ್ಲವನ್ನು ಕೂಡ ಕಡಿವಾಣ ಹಾಕುವಂಥ ಕಾರ್ಯವನ್ನು ಪರೀಕ್ಷಾ ಮಂಡಳಿ ಮಾಡ್ತು. ಅದೇ ರೀತಿ CBSE ಬೋರ್ಡ್ ಬಗ್ಗೆ ಎಲ್ರಿಗೂ ಕೂಡ ಇರೋದೇನೆಂದರೆ ಗಂಭೀರತೆ ಇರುತ್ತೆ. ಕ್ವಶನ್ ಪೇಪರ್ ನೀಟಾಗಿ ಚೆಕ್ ಮಾಡಿ ನೀಟಾಗಿ ಸೆಟ್ ಮಾಡ್ತಾರೆ, ಎಲ್ಲೂ ಕೂಡ ಅಕ್ರಮ ನಡೆಯೋದಿಲ್ಲ ಅಂತೇಳಿ. ಬಟ್ ಈಗ ಅದೇ ರೀತಿಯಾದಂಥ ಅನುಮಾನ ಬರ್ತಾ ಇದೆ. ಯಾಕೆ ಅಂತಂದರೆ ಮಾರ್ಚ್ 5ರಂದು CBSE ಪಠ್ಯಕ್ರಮದ ಆಧಾರಿತವಾಗಿ ಯಾರ್ಯಾರು ಪರೀಕ್ಷೆ ಬರೆದ್ರಲ್ಲ ನಮ್ಮ ದೇಶಾದ್ಯಂತನೂ ಕೂಡ, ಸೊ ಆ ಪರೀಕ್ಷೆ ಕನ್ನಡ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರೆದಂಥ ಕನ್ನಡ ಪರೀಕ್ಷೆ ಇದೆಯಲ್ಲ, ಈ ಕನ್ನಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ಈ ಹಿಂದೆ ಕಳೆದ ವರ್ಷ ಸಪ್ಲಿಮೆಂಟ್ರಿಯಲ್ಲಿ ಇದ್ದಂಥ ಸೇಮ್ ಕ್ವಶನ್ ಪೇಪರ್ನೇ ಯಥಾವತ್ತಾಗಿ ನಕಲು ಮಾಡಿದ್ದಾರೆ, ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ. ಒಟ್ಟು 80 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ. ಎಕ್ಸಾಮ್ ಬರೆದು ಬಂದಂಥ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಪೇಪರ್ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂಥೇಳಿ ಎಲ್ಲರೂ ಕೂಡ ಅಂದುಕೊಂಡಿರ್ತಾರೆ. ಯಾಕೆ ಅಂದರೆ ಯಾರು ಕ್ವಶನ್ ಪೇಪರ್ಗಳನ್ನಷ್ಟೇ ಅಬ್ಸರ್ವ್ ಮಾಡಿ ಅವುಗಳನ್ನು ಆನ್ಸರ್ ಮಾಡಿ ಕ್ವಶನ್ ಪೇಪರ್ಗಳನ್ನಷ್ಟೇ ಪ್ರಿಪೇರ್ ಮಾಡುವಂಥವ್ರು, ಅಂದರೆ ಕ್ವಶನ್ ಪೇಪರ್ಗಳನ್ನಷ್ಟೇ ನೀವು ಓದ್ಕೊಂಡು ಅದಕ್ಕೆ ಆನ್ಸರ್ ಬರೆದು ಪ್ರಿಪೇರ್ ಆಗ್ತಿರುವಂಥ ಕೆಲವೊಂದಷ್ಟು ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅವ್ರಿಗೆ ತುಂಬಾ ಅನುಕೂಲ ಆಗಿದೆ. ಯಾಕೆ ಅಂತಂದರೆ ಈ ಸಾರಿಯ ಮಾರ್ಚ್ 5ರಂದು CBSEಯ ಕನ್ನಡ ಪರೀಕ್ಷೆ ಏನಿದೆ, ಆ ಕನ್ನಡ ಪರೀಕ್ಷೆ 80 ಮಾರ್ಕ್ಸಲ್ಲಿ 70 ಮಾರ್ಕ್ಸ್, ಮೊದಲ 10 ಮಾರ್ಕ್ಸ್ ಹೊರತುಪಡಿಸಿ ಇನ್ನುಳಿದಂಥ 70 ಮಾರ್ಕ್ಸ್ ಸೇಮ್ ಟು ಸೇಮ್ ಕ್ವಶನ್ ಪೇಪರ್. ಯಾವುದ್ರದ್ದು ಅಂದರೆ ಕಳೆದ ವರ್ಷ 2025ರಲ್ಲಿ ಸಪ್ಲಿಮೆಂಟ್ರಿಗೆ ಇದೇ CBSE ಬೋರ್ಡ್ ಸಪ್ಲಿಮೆಂಟ್ರಿಗೆ ಅಂತೇಳಿ ಕನ್ನಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೊಟ್ಟಿತ್ತು. ಆ ಪ್ರಶ್ನೆ ಪತ್ರಿಕೆಯನ್ನೇ ಸೇಮ್ ಕಾಪಿ ಮಾಡಿ ಈ ವರ್ಷದ ಮೇನ್ ಎಕ್ಸಾಮಿಗೆ ಇಟ್ಟಿದ್ದಾರೆ. ಹೋಗ್ಲಿ ಒಂದು 3-4 ವರ್ಷದ ಹಿಂದಿಲ್ದಾದರೂ ಇಟ್ಟಿದ್ದಾರಾ, ಒಂದು 10, 20, 30 ಮಾರ್ಕ್ಸಿಂದಾದರೂ ಓಕೆನಾ, ನಡೆಯುತ್ತೆ. ಸೇಮ್ ಕಳೆದ ವರ್ಷದ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕ್ವಶನ್ ಪೇಪರ್ನ ಸೇಮ್ ಕಾಪಿ ಮಾಡಿ ಈ ಬಾರಿಯ ಮೇನ್ ಕ್ವಶನ್ ಪೇಪರ್ಗೂ ಕೂಡ ಕೊಡೋದಾದರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತೀರಿ? ಯಾವ ಪುರುಷಾರ್ಥಕ್ಕಾಗಿ ಮೇನ್ ಪರೀಕ್ಷೆಯನ್ನು ಮಕ್ಕಳು ಬರೀಬೇಕು? ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ. ಕೆಲವು ವಿದ್ಯಾರ್ಥಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಷ್ಟಪಟ್ಟು 1 ವರ್ಷ ಓದಿದ್ದೀವಿ, ಯಾರು ಬರೀ ಕ್ವಶನ್ ಪೇಪರ್ಗಳನ್ನಷ್ಟೇ ಪ್ರಿಪೇರ್ ಮಾಡಿ, ಅಂದರೆ ಅವುಗಳನ್ನಷ್ಟೇ ಫಾಲೋ ಮಾಡುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. 1 ವರ್ಷ ಓದಿದಂಥ ವಿದ್ಯಾರ್ಥಿಗಳು, ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳು, ಯಾವುದೇ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀವಿ ಅನ್ನೋಂಥ ವಿದ್ಯಾರ್ಥಿಗಳು ಸಹಜವಾಗಿಯೇ ಬರೀತಾರೆ. ಆದರೆ ಬರೀ ಕ್ವಶನ್ ಪೇಪರ್ಗಳನ್ನಷ್ಟೇ ಸಾಲ್ವ್ ಮಾಡುವಂಥ ವಿದ್ಯಾರ್ಥಿಗಳಿದಾರಲ್ಲ, ಅವರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಹಿಂಗೆ ಮಾಡ್ತಾ ಇದ್ದಾರಾ? ಅಥವಾ ಪರೀಕ್ಷೆ ಅಕ್ರಮದ ವಾಸನೆ ಕೂಡ ಬರ್ತಾ ಇದೆ. ಹೇಗೆ ಅಂತಂದರೆ ನೀವು ಜಸ್ಟ್ ಏನು ಹೇಳಬೇಕಾಗಿಲ್ಲ, ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ನ ನೀವು ಫಾಲೋ ಮಾಡಿ ಅಂತೇಳಿ ಜಸ್ಟ್ ಸೂಕ್ಷ್ಮವಾಗಿ ಹೇಳಿಬಿಟ್ರೆ, ಯಾರ್ಯಾರು ನಿಮ್ಮ ಮಕ್ಕಳು ಅನುಕೂಲ ಇರ್ತಾರೆ ಅವ್ರಿಗೊಂದು ಮಾತು ಹೇಳಿಬಿಟ್ರೆ ಮುಗ್ದೇ ಹೋಯಿತು. ಯಾಕಂದರೆ ಸೇಮ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಸೇಮ್ ಬಂದಿರೋದು. ಆದರೆ ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ, ಇತರೆ ವಿಷಯಗಳಿಗೆ, ಅದು ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳಿಗೆ ತುಂಬಾ ಸ್ಟ್ರಿಕ್ಟಾಗಿ 5, 10 ಕ್ವಶನ್ ಪೇಪರ್ ಸೆಟ್ ಮಾಡಿ ಅದರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೊಂಡು ಕೊಟ್ಟಿರ್ತೀರಿ. ಎಲ್ಲ ಹಿಂದಿನ ಕ್ವಶನ್ ಪೇಪರ್ಗಳೆಲ್ಲ ಕೂಡ ಅಬ್ಸರ್ವ್ ಮಾಡಿದ್ರು 10, 20 ಮಾರ್ಕ್ಸ್ ಕ್ವಶನ್ಗಳು ಬಂದ್ರೆ ಹೆಚ್ಚಾಯಿತು, 20 ಮಾರ್ಕ್ಸ್ ಬಂದರೆ ಹೆಚ್ಚಾಯಿತು. ಆ ರೀತಿಯಾಗಿ ಅಷ್ಟು ಡಿಫಿಕಲ್ಟ್ ಕೊಟ್ಟಿರ್ತೀರಿ. ಒಳ್ಳೆಯದು. ಆ ಮೂಲಕ CBSE ಬೋರ್ಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತಲೇ ಹೇಳ್ತೀವಿ. ಆದರೆ ನಿಮಗೆ ಇದೇ CBSE ಬೋರ್ಡ್ ಕನ್ನಡ ಪರೀಕ್ಷೆಯ ಬಗ್ಗೆ ಯಾಕೆ ತಾತ್ಸಾರ, ಯಾಕೆ ನಿರ್ಲಕ್ಷ್ಯ? ಮಿನಿಮಮ್ 5 ಕ್ವಶನ್ ಪೇಪರ್ ಸೆಟ್ ಮಾಡಿರ್ಬೇಕಾಗತ್ತೆ ರೂಲ್ಸ್ ಪ್ರಕಾರ. ಬಟ್ ಇವರು ಯಥಾವತ್ತಾಗಿ ಒಬ್ಬ ಯಾರೋ ಟೀಚರು ಹೆಚ್ಚು ಅಬ್ಸರ್ವ್ ಮಾಡದೆ, ಯಾರೋ ಅಬ್ಸರ್ವ್ ಮಾಡೋದಿಲ್ಲ ಅಂತ ಅಂದ್ಕೊಂಡು ಕಳೆದ ವರ್ಷದ ಸಪ್ಲಿಮೆಂಟ್ರಿಯ ಕ್ವಶನ್ ಪೇಪರ್ನ ಯಥಾವತ್ತಾಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಮೊದಲನ ಒಂದು 10 ಕ್ವಶನ್ಗಳು, ಅಂದರೆ 10 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಅಷ್ಟೇ ಇದಕ್ಕೆ ಆ್ಯಡ್ ಮಾಡಿ ಹೊಸ ಪೇಪರ್ ಸೆಟ್ ಮಾಡಿದ್ದೀನಿ ಅಂತೇಳಿ ಕೊಟ್ಟು CBSE ಬೋರ್ಡ್ ಕೂಡ ಅದನ್ನು ಅಬ್ಸರ್ವ್ ಮಾಡಿದೆ
ಆಯ್ತು ಮೇನ್ ಎಕ್ಸಾಮಿಗೆ ಇದನ್ನೇ ಕೊಡಿ ಅಂತ ಹೇಳಿ ಕೊಡ್ತಾರೆ ಅನ್ನೋದಾದರೆ ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಅಪಮಾನ ಅಲ್ವಾ, ವಿದ್ಯಾರ್ಥಿಗಳಿಗೆ ಮಾಡಿದಂಥ ಅನ್ಯಾಯ ಅಲ್ವಾ. ಸ್ಟೇಟ್ ಯಾವಾಗಲೂ ನಾವು ಸ್ಟೇಟ್ ಬೋರ್ಡ್ ಸರಿಯಾಗಿ ನಡೆಸೋದಿಲ್ಲ ಅಂಥೇಳಿ ಆರೋಪ ಮಾಡ್ತೀವಿ, ಬಟ್ ಸಿಲೆಬಸ್ ನಿಮಗೆ ಸೆಂಟ್ರಲ್ CBSE ಬೋರ್ಡ್ ಕೂಡ ಈ ರೀತಿ ಮಾಡಿದ್ರೆ ಹೇಗೆ? ಅದರಲ್ಲೂ ಕೂಡ ನಿಮಗೆ ಲ್ಯಾಂಗ್ವೇಜ್ಗಳು ಇರುವಂಥ ಕ್ವಶನ್ ಪೇಪರ್ಗಳಂದರೆ ತುಂಬ ಕೀಳಾಗಿ ನೋಡ್ತಾ ಇದೆಯಾ? ಅಲ್ವಾ. ಈ ರೀತಿ ಬಗ್ಗೆ ಇದು ಅಕ್ರಮದ ಬಗ್ಗೆನೂ ಕೂಡ ಸಹಜವಾಗಿ ವಾಸನೆ ಮೂಡುತ್ತೆ. ಮತ್ತು ಈ ರೀತಿ ತುಂಬ ಕೇರ್ಲೆಸ್ ಆಗಿ ಕ್ವಶನ್ ಪೇಪರ್ನ ಸೆಟ್ ಮಾಡೋದಾದರೆ ಮಕ್ಕಳಿಗೆ ಪರೀಕ್ಷೆಯನ್ನೇ ಇಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಇಡಕ್ಕೆ ಹೋಗ್ತೀರಿ? ಸೇಮ್ ಯಥಾವತ್ತಾಗಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನೇ ತಂದು ಕಾಪಿ ಪೇಸ್ಟ್ ಮಾಡಿ ಕೊಡ್ತೀರಿ ಅನ್ನೋದಾದರೆ ಯಾರು ಅದನ್ನು ಯೂಶ್ವಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಾರೆ, ಎಲ್ರಿಗೂ ಕೂಡ ಈಸಿ ಆಗುತ್ತೆ. ಎಲ್ರಿಗೂ ಈಸಿ ಆಗಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇರೋದೇನೆಂದರೆ ನಿಮ್ಮ ಕ್ರೆಡಿಬಿಲಿಟಿ ಏನು, CBSE ಕ್ರೆಡಿಬಿಲಿಟಿ ಏನು? ನೀವು ನೀಟಾಗಿ ಯಾವುದು ಕೂಡ ಇರೋದಿಲ್ಲ, ಎಲ್ಲದನ್ನು ಕೂಡ ಚೆಕ್ ಮಾಡಿ ಕೊಡಬೇಕಲ್ವಾ. ಯಥಾವತ್ತಾಗಿ 70 ಮಾರ್ಕ್ಸ್ ಆಲ್ಮೋಸ್ಟ್ ಕ್ವಶನ್ ಪೇಪರ್ನ ಔಟ್ ಮಾಡ್ದಂಗೆ ಇದು. ಈ ರೀತಿ ಮಾಡಿದ್ರೆ ಹೇಗೆ? ಸೊ ಈ ಪ್ರಶ್ನೆಗೆ CBSE ಬೋರ್ಡ್ ಉತ್ತರ ಕೊಡಬೇಕು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.